ಈ ಶುಚಿಯಾಗಿ ರುಚಿಯಾಗಿ ಮನೆಯಲ್ಲಿ ಮಾಡಿದ ಚಿಕನ್ ಕಬಾಬ್ ಪೌಡರಿಂದ ನೀವೇನಾದರೂ ಚಿಕನ್ ಕಬಾಬ್ ಮಾಡಿದ್ರಿ ಅಂತಂದರೆ ಅದು ಯಾವ ಹೋಟೆಲ್ ಟೇಸ್ಟ್ಗಿಂತನೂ ಕಮ್ಮಿ ಇರಲ್ಲ, ಅಷ್ಟು ಸೂಪರ್ಬ್ ಆಗಿರುತ್ತೆ. ಹಲೋ ನಮಸ್ತೆ, ಹೇಗಿದ್ರಿ ಎಲ್ಲರೂ? ಮನೆಯಲ್ಲಿ ಬಿರಿಯಾನಿ ಮಸಾಲೆ ಹೇಗೆ ಮಾಡೋದು ಅಂತ ವಿಡಿಯೋ ಹಾಕಿದ ನಂತರ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕಬಾಬ್ ಪೌಡರನ್ನು ಮನೆಯಲ್ಲಿ ಹೇಗೆ ಮಾಡೋದು ಮೇಡಮ್ ಹೇಳ್ಕೊಡಿ ಅಂತ ಕೇಳ್ತಾಯಿದ್ರು. ಅವರಿಗೋಸ್ಕರ ಈ ಸೂಪರ್ಬ್ ಆಗಿರುವಂತಹ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಕಬಾಬ್ ಪೌಡರನ್ನು ಮನೆಯಲ್ಲೇ ಪರ್ಫೆಕ್ಟಾಗಿ ಶುಚಿಯಾಗಿ ರುಚಿಯಾಗಿ ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಸೂಪರ್ ಆಗಿರುವಂತಹ ಕಬಾಬನ್ನು ಮಾಡಲಿಕ್ಕೆ ನಾವು ಅಂಗಡಿಯಲ್ಲಿ ಸಿಗೋ ಕಬಾಬ್ ಪೌಡರ್ಗಿಂತಲೂ ಚೆನ್ನಾಗಿರುವಂತಹ ಕಬಾಬ್ ಪೌಡರನ್ನು ಮನೇಲೇ ಮಾಡ್ಕೋಬೇಕು ಅಂತಂದರೆ ಮೊದಲು ನಾನು ಹೇಳುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದಾದ ನಂತರ ನಾವು ಕಬಾಬ್ ಪುಡಿಯನ್ನು ಮಾಡ್ಕೋಬೋದು. ಇದನ್ನ ಮಾಡಲಿಕ್ಕೆ ನಾನು ಎಲ್ಲದನ್ನು ಟೇಬಲ್ ಸ್ಪೂನ್ ಮೆಷರ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ 4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಬೇಕಾಗುತ್ತೆ, 4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇದೆರಡು ಸೇಮ್ ಕ್ವಾಂಟಿಟಿ. 4 ಟೇಬಲ್ ಸ್ಪೂನಷ್ಟು ನಮಗೆ ಕಡಲೆಬೇಳೆ ಬದಲಾಗಿ ಕಡಲೆ ಪುಡಿನ ಕೂಡ ಹಾಕೋಬೋದು. ಕಡಲೆ ಪುಡಿ ಹಾಕೋದಿದ್ರೆ ನೀವು ಇದನ್ನೆಲ್ಲ ಕಡಲೆ ಪುಡಿನ ರೋಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಅದಾದ ನಂತರ 2 ಟೇಬಲ್ ಸ್ಪೂನಷ್ಟು ಸೊಂಪು ಅಂದರೆ ಬಡೆಸೊಪ್ಪು, 4 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಒಂದು ಅರ್ಧ ಕಪ್ಪಷ್ಟು ಕರಿಬೇವು ಅಥವಾ ಕರಿ ಲೀವ್ಸ್, 15ರಷ್ಟು ನಮಗೆ ಖಾರ ಮೆಣಸು ಬೇಕಾಗುತ್ತೆ. ಖಾರ ಮೆಣಸು ಹಾಕೋ ಬದಲು ಕೆಲವರು ಖಾರ ಪುಡಿನೂ ಹಾಕೋಬೋದು, ಬಟ್ ನಾನು ಖಾರ ಮೆಣಸನ್ನೇ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಾದ ನಂತರ ಗರಂ ಮಸಾಲ ಇಂಗ್ರೀಡಿಯೆಂಟ್ಸ್ ನಮಗೆ 1-2 ಪಲಾವ್ ಎಲೆ, 1-2 ಜಾವಿತ್ರಿ, 8ರಷ್ಟು ಏಲಕ್ಕಿ, 1-2 ದೊಡ್ಡ ಏಲಕ್ಕಿ ಇದ್ದರೂ ಹಾಕೋಬೋದು, ಒಂದು ಸ್ವಲ್ಪ ಕಸೂರಿ ಮೇಥಿ, ಇದು ಅಂಗಡಿಯಲ್ಲಿ ಸಿಗುತ್ತೆ 1 ಸ್ಪೂನಷ್ಟು, 1 ಸ್ಪೂನಷ್ಟು ಲವಂಗ, 1-2ರಷ್ಟು ಸ್ಟಾರ್. ಅದಾದ ನಂತರ ಒಂದು ಸ್ವಲ್ಪ ನಮಗೆ ಚಕ್ಕೆ ಬೇಕಾಗುತ್ತೆ. ಗರಂ ಮಸಾಲ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಬೇಕಾಗೋದು, ಇದಕ್ಕಿಂತ ಜಾಸ್ತಿ ಬೇರೇನೂ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಇದೆಲ್ಲ ಆದ ನಂತರ ಪುಡಿಗಳೇನು ಬೇಕಾಗುತ್ತೆ ಅಂತಂದರೆ 4 ಸ್ಪೂನಷ್ಟು ಮೈದಾ, 4 ಸ್ಪೂನಷ್ಟು ಅಕ್ಕಿ ಹಿಟ್ಟು, 4 ಸ್ಪೂನಷ್ಟು ಕಾರ್ನ್ಫ್ಲೋರು. ಪುಡಿಗಳಿಷ್ಟೇ ಬೇಕಾಗೋದು. ನಾವು ಕಡಲೆಬೇಳೆ ಬದಲಾಗಿ ಕಡಲೆ ಪುಡಿ 4 ಸ್ಪೂನು, ಖಾರ ಮೆಣಸಿನ ಬದಲಾಗಿ ಖಾರ ಪುಡಿ 2 ಸ್ಪೂನಷ್ಟು, 1.5-2 ಸ್ಪೂನಷ್ಟು ಹಾಕೋಬೋದು. ಇಷ್ಟಾದ ನಂತರ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನ ನಾವು ಹುರಿದ್ಕೋಬೇಕು. ಮೊದಲನೇದಾಗಿ ಕಡಲೆಬೇಳೆನ ಸಪ್ರೇಟಾಗಿ ಹುರಿದ್ಕೊಳ್ಳೋಣ, ಯಾಕಂತಂದರೆ ಇದೊಂದು ಸ್ವಲ್ಪ ಜಾಸ್ತಿ ಹೊತ್ತು ನಾವು ಇದನ್ನ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ರೆಡ್ ಕಲರ್, ಒಂಚೂರು ರೆಡ್ಗೆ ಟರ್ನ್ ಆಗುವಷ್ಟು ಟೈಮ್ ಇದನ್ನ ಹುರಿದ್ಕೊಂಡು ಇದನ್ನ ಒಂದು ಪ್ಲೇಟಿಗೆ ತೆಗೆದು ಹಾಕೋಣ. ಕರಟಿಸಬೇಡಿ, ಕರಟಿಸಿದರೆ ಕಂಪ್ಲೀಟ್ ಫ್ಲೇವರ್ ಚೇಂಜ್ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಹುರ್ಕೋಬೋದು. ಇದಾದ ನಂತರ ನಾವು ನೆಕ್ಸ್ಟ್ ಕಾಳುಮೆಣಸು, ಕೊತ್ತಂಬರಿ ಬೀಜ, ಜೀರಿಗೆ, ಬಡೆಸೊಪ್ಪು, ಇದಕ್ಕೆಲ್ಲ ಸೇಮ್ ಫ್ಲೇಮ್ ಬೇಕಾಗುತ್ತೆ, ಸೇಮ್ ಹೊತ್ತು ಸಾಕಾಗುತ್ತೆ ಇದನ್ನ ಹುರಿಲಿಕ್ಕೆ. ಅದರಿಂದ ಒಟ್ಟಿಗೆ ಹಾಕಿ ಹುರಿತಾ ಇದ್ದೇನೆ. ಇದು ಕೂಡ ಅಷ್ಟೇ, ಕೊತ್ತಂಬರಿದು ಕಲರ್ ಒಂಚೂರು ಚೇಂಜ್ ಆಗ್ತಾ ಇದ್ದಂಗೆ ನಿಮಗೆ ಜೀರಿಗೆ ಪಟಪಟ ಅಂತ ಹೇಳಲಿಕ್ಕೆ ಶುರುವಾಗುತ್ತೆ. ಆವಾಗ ನಾವು ಇದನ್ನ ತೆಗೆದುಬಿಟ್ಟು ಅದೇ ಪಾತ್ರೆಗೆ ಹಾಕೊಳ್ಳಿ. ಯಾಕೆ ಒಟ್ಟಿಗೆ ಹುರಿಬಾರ್ದು ಅಂತ ಅಂದರೆ ಇದು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ಟೈಮ್ ಬೇಕಾಗುತ್ತೆ ಅದಕ್ಕೆ ಹುರಿಲಿಕ್ಕೆ, ಅದಕ್ಕೋಸ್ಕರ. ಇದಾದ ನಂತರ ಇವಾಗ ಕೆಂಪು ಮೆಣಸು ಮತ್ತು ಕರಿ ಲೀವ್ಸ್, ಇದಕ್ಕೆ ಸೇಮ್ ಫ್ಲೇಮ್ ಸಾಕಾಗುತ್ತೆ. ಅದಕ್ಕೆ ನಾನು ಇದನ್ನ ಒಟ್ಟಿಗೆ ಹಾಕ್ಕೊಂಡು ಹುತ್ಕೊಳ್ತಾ ಇದ್ದೀನಿ. ನೀವು ಮಿರ್ಚಿ ಹಾಕಿದ್ದಕ್ಕೆ ತುಂಬ ಕಮ್ಮಿ ಫ್ಲೇಮ್ ಇಡಿ, ಯಾಕಂತಂದರೆ ಅದು ಮೆಣಸು ಬೇಗ ಕರಟೋ ಚಾನ್ಸಸ್ ಇರುತ್ತೆ. ನಿಮಗೆ ಈ ಕರಿಬೇವು ಇದೆಯಲ್ಲ, ಈ ಥರ ಕೈಯಲ್ಲಿ ಪುಡಿ ಪುಡಿ ಆಗೋಷ್ಟೊತ್ತು ಹುರಿದುಬಿಟ್ಟು ಅದಾದ ನಂತರ ನಾವಿದನ್ನ ಸೇಮ್ ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಕೊನೆಯದಾಗಿ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸನ್ನೆಲ್ಲ ಒಟ್ಟಿಗೆ ಹಾಕಿ ಹುರಿದ್ಕೋಬೋದು. ಅಂದರೆ ಪಲಾವ್ ಎಲೆನ ಸ್ವಲ್ಪ ಕೈಯಲ್ಲಿ ಪುಡಿ ಮಾಡಿ ಹಾಕ್ಕೊಳ್ಳಿ. ನೀವು ಕಸೂರಿ ಮೇಥಿ ಒಂದು ಬಿಟ್ಟು ಬೇರೆ ಎಲ್ಲದನ್ನು ಹುರ್ಕೋಬೇಕು. ಕಸೂರಿ ಮೇಥಿ ಕೊನೆಗೆ ಹಾಕೋದು, ಯಾಕಂತಂದ್ರೆ ಇದನ್ನ ಇವಾಗಲೇ ಹಾಕಿದರೆ ಕರಟಿ ಹೋಗುತ್ತೆ. ಇದಿಷ್ಟನ್ನು ಲೈಟಾಗಿ ಉರಿ ಇಟ್ಕೊಂಡು ಹುರಿದ್ಕೊಳ್ಳಿ. ಹುರಿದ್ಕೊಂಡಾದ ನಂತರ ಕೊನೆಯದಾಗಿ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಕಸೂರಿ ಮೇಥಿನ ಹಾಕಿಬಿಟ್ಟು ಜಸ್ಟ್ ಒಂದು ರೌಂಡ್ ಹೀಗೆ ತಿರುಗಿಸಿ ಇದನ್ನ ಸೇಮ್ ಪಾತ್ರೆಗೆ ತೆಗೆದು ಹಾಕ್ಕೊಳ್ಳಿ. ನಾವು ಇದನ್ನ ಇಮ್ಮಿಡಿಯೇಟಾಗಿ ಗ್ರೈಂಡ್ ಮಾಡ್ಕೋಬಾರ್ದು.
ಒಂದು ಸ್ವಲ್ಪ ತಣ್ಣಗಾದ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಕೊಳ್ಳಿ, ಇದು ನಾನು ಫಸ್ಟ್ ಟೈಮ್ ಜಸ್ಟ್ ಒಂದು ಸ್ವಲ್ಪ ಗ್ರೈಂಡ್ ಮಾಡಿದೆ, ಪುಡಿ ಆಗಿಲ್ಲ. ನಾವು ಕಬಾಬ್ಗೆ ಯಾವಾಗಲೂ ತುಂಬಾ ನೈಸಾಗಿ ಪುಡಿ ಮಾಡಬೇಕಾಗುತ್ತೆ. ಇವಾಗ ಸೆಕೆಂಡ್ ಟೈಮ್ ನಾನು ಗ್ರೈಂಡ್ ಮಾಡಿದಾಗ ತುಂಬಾ ಸಾಫ್ಟಾಗಿ ತುಂಬಾ ನೈಸಾಗಿ ಪುಡಿಯಾಗಿದೆ. ತರಿ ಇರಬಾರ್ದು, ನೆನ್ಪಿಟ್ಕೊಳ್ಳಿ, ಕಬಾಬ್ಗೆ ಯಾವಾಗಲೂ ಮಸಾಲೆ ಇಂಗ್ರೀಡಿಯೆಂಟ್ಸ್ ತರಿ ಇರಬಾರ್ದು. ಇದಕ್ಕೆ ತುಂಬಾ ಸಾಫ್ಟಾಗಿ ಬಂದು ಇದು ಗ್ರೈಂಡ್ ಮಾಡಿದಾದ ನಂತರ ಇದನ್ನೊಂದು ಈ ಮಸಾಲೆನ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಇದಕ್ಕೆ ಈಗ ನಾವು ಕೊನೆಯದಾಗಿ ಎಲ್ಲ ಹಿಟ್ಟುಗಳನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಈ ಹಿಟ್ಟನ್ನು ಯಾವುದನ್ನು ಕೂಡ ಹುರ್ಕೊಳ್ಳೋಕ್ಕಿಲ್ಲ, ನೆನ್ಪಿಟ್ಕೊಳ್ಳಿ. ಇವಾಗ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದರೆ ಕ್ರಿಸ್ಪಿಯಾಗಿ ಹೋಟೆಲಲ್ಲಿ ಸಿಗುತ್ತಲ್ಲ ಆ ಥರ ಬರುತ್ತೆ ಕಬಾಬ್. 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲ್ಲರಿಗೆ ಬೇಕಿದ್ದರೆ ಸ್ವಲ್ಪ ಫುಡ್ ಕಲರ್, ನಾನು ಇಲ್ಲಿ ರೆಡ್ ಫುಡ್ ಕಲರ್ ಒಂದು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕ್ಕೊತಾ ಇಲ್ಲ. ಅಂಗಡಿಗಳಲ್ಲಿದ್ದರೆ ತುಂಬ ಜಾಸ್ತಿ ಹಾಕ್ಕೊತಾರೆ, ಇದನ್ನ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಸೂಪರಾಗಿರುವಂತಹ ಚಿಕನ್ ಕಬಾಬ್ ಪೌಡರ್ ರೆಡಿಯಾಗಿದೆ. ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾ ಇಲ್ಲ. ಉಪ್ಪನ್ನು ನಾವು ಯಾವತ್ತೂ ಕಬಾಬ್ ಮಾಡ್ಕೊಳ್ಳುವಾಗ ಹಾಕೋಬೋದು, ಯಾಕಂತಂದರೆ ಉಪ್ಪನ್ನು ಕೂಡ ನಾವು ಮಸಾಲೆಗೆ ಮಿಕ್ಸ್ ಮಾಡಿಟ್ರೆ ಸಮ್ಟೈಮ್ಸ್ ಏನಾಗುತ್ತೆ, ಕ್ವಾಂಟಿಟಿಯಲ್ಲಿ ಅಥವಾ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಕಬಾಬ್ ಮಾಡುವಾಗ ಮಾಡ್ಕೋಬೋದು. ಇವಾಗ ಕಬಾಬನ್ನು ಹೇಗೆ ಮಾಡೋದು, ಎಷ್ಟು ಕಬಾಬ್ ಪೌಡರ್ ತಗೋಬೇಕು, ಎಷ್ಟು ಉಪ್ಪು ಹಾಕೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಪುಡಿನ ನೀವು ಫ್ರಿಜ್ ಒಳಗಡೆ ಅಥವಾ ಫ್ರಿಜ್ ಹೊರಗಡೆ ಹೆಂಗೆ ಬೇಕಾದರೂ ತುಂಬ ದಿನಗಳ ಟೈಮ್, ಎಷ್ಟು ದಿನಗಳು ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು. ಇವಾಗ ನಾನು ಜಸ್ಟ್ ಒಂದು 1/4 kg ಚಿಕನಿಗೆ ಎಷ್ಟು ಪುಡಿ ಹಾಕ್ಕೊಂಡು ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. 1/4 kg ಚಿಕನ್ ಇದ್ದರೆ 2 ರಿಂದ 3 ಟೇಬಲ್ ಸ್ಪೂನ್ ಈ ಕಬಾಬ್ ಪೌಡರ್ ಸಾಕು. ಅರ್ಧ kgಗಾದರೆ ಒಂದು 5 ಟೇಬಲ್ ಸ್ಪೂನ್, 5 ರಿಂದ 6 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇದಕ್ಕೆ ಈಗ ಅರ್ಧ ಸ್ಪೂನಷ್ಟು ಉಪ್ಪು, ನಿಮಗೆ ಅರ್ಧ kg ಆದರೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ. ಅರ್ಧ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನ ಮಾಡೋದು ಹೇಗೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಇದಾದ ನಂತರ ಅರ್ಧ ಎಗ್, ನೀವು ಅರ್ಧ kgಗಾದರೆ 1 ಮೊಟ್ಟೆ ಹಾಕೋಬೋದು. ಅದಾದ ನಂತರ 1/4 ಲಿಂಬೆ ರಸ, ನೀವು ಅರ್ಧ kgಗೆ ಆದರೆ ಒಂದು ಅರ್ಧ ಲಿಂಬೆ ರಸನ ಹಿಂಡ್ಕೋಬೋದು. ಒಂದು ಸ್ವಲ್ಪ ಡ್ರೈ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿರೋದು. ಇದನ್ನ ಮಾಡೋದು ಹೇಗೆ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಹಾಕಿದರೆ, ಇದಿಲ್ಲ ಅಂತಂದರೆ ತೊಂದರೆ ಇಲ್ಲ, ನೀವು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೋಬೋದು. ಮತ್ತು ಕರಿ ಲೀವ್ಸ್ ಹಾಕೋ ಅವಶ್ಯಕತೆ ಇಲ್ಲ, ನಾವು ಡ್ರೈ ಮಾಡುವಾಗಲೇ ಪುಡಿ ಮಾಡುವಾಗಲೇ ಕರಿ ಲೀವ್ಸನ್ನು ಹಾಕ್ಕೊಂಡಿದ್ದೀವಿ. ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಬೇಕಿದ್ರೆ ನೀರು ಜಾಸ್ತಿ ಹಾಕೋಬೇಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿಗೆ ಬರುವಷ್ಟು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚಿಕನನ್ನು ನೀವು ಇದರಲ್ಲಿ ಮ್ಯಾರಿನೇಷನ್ ಮಾಡಿ ಇಟ್ಟು 1 ಅಥವಾ 2 ಗಂಟೆ ನಂತರ ಕಬಾಬ್ ಮಾಡಿದರೆ ಸೂಪರ್ವಾಗಿರುವಂತಹ ಹೋಟೆಲ್ಗಳಲ್ಲಿ ತಿನ್ನುವಂತಹ ಚಿಕನ್ ಕಬಾಬ್ ರೆಡಿಯಾಗುತ್ತೆ. ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಸಾರಿ, ಇನ್ನೊಂದು ಹೇಳೋದನ್ನು ಮರ್ತೆ, ನಿಮಗೆ ಈ ಚಿಕನ್ ಕಬಾಬ್ ಪೌಡರ್ ಮಾಡುವಾಗ ಏನಾದರೂ ಡೌಟ್ಗಳಿದ್ರೆ, ಕ್ವಾಂಟಿಟಿ ಏನಾದರೂ ಎಷ್ಟು ಬೇಕು ಏನು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ ಹಾಕಿದ್ದೇನೆ, ಎಷ್ಟೆಷ್ಟು ಏನೇನು ಕ್ವಾಂಟಿಟಿ ಅಂತ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮೊದಲೇ ರೆಡಿ ಮಾಡಿಕೊಂಡು ಅದಾದ ನಂತರ ನೀವು ಚಿಕನ್ ಕಬಾಬ್ ಪೌಡರ್ ಮಾಡಲಿಕ್ಕೆ ರೆಡಿಯಾಗಿ. ಥ್ಯಾಂಕ್ಸ್ ಎಲ್ರಿಗೂ.